ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಪಾಲಿಗೆ ಒಂದು ರೀತಿಯಾದಂತಹ ನರಕಾಗಿ ಹೋಗಿದೆ. ದಿನೇ ದಿನೇ ಅಲ್ಲಿ ಅತ್ಯಾಚಾರ, ಕೊಲೆಗಳು ಆಗ್ತಾನೆ ಇದ್ರು ಕೂಡ ಅಲ್ಲಿನ ಮಹಿಳಾ ಸಿಎಂ ಅಂತ ಅನಿಸ್ಕೊಂಡಂತಹ ಮಮತಾ ಬ್ಯಾನರ್ಜಿ ತುಟ್ಟಿನ್ನೇ ಬಿಚ್ತಾ ಇಲ್ಲ. ಹಾಗೆ ನೋಡಿದ್ರೆ ಮಮತಾ ಬ್ಯಾನರ್ಜಿ ಪ್ರಸ್ತುತ ಭಾರತದ ಏಕೈಕ ಮಹಿಳಾ ಸಿಎಂ. ಆಕೆಯ ರಾಜ್ಯದಲ್ಲಿ ಮಹಿಳೆಯರಿಗೆ ಹಾಗೆ ನೋಡಿದ್ರೆ ಡಬಲ್ ಸುರಕ್ಷತೆಯನ್ನು ಕೊಡಬೇಕಾಗಿತ್ತು. ಹೆಣ್ಣನ್ನು ಮುಟ್ಟೋದಿರಲಿ, ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಕೂಡ ಕಣ್ಣೇ ಇರಲ್ಲ ಅನ್ನೋ ಥರ ದೀದಿ ಗಟ್ಟಿ ಧ್ವನಿಯಲ್ಲಿ ಕಾನೂನನ್ನು ತರಬೇಕಿತ್ತು. ಆದರೆ ದೀದಿ ಅತ್ಯಾಚಾರಿಗಳನ್ನೇ ಕಾಪಾಡೋದಕ್ಕೆ ಮುಂದಾಗಿ ನಿಂತಿದ್ದಾಳೆ. ಈಗ ನೋಡಿದ್ರೆ ಬೀದಿಗೆ ಬಂದು ಪ್ರತಿಭಟನೆ ಅನ್ನುವಂತಹ ಹೈಡ್ರಾಮ ಬೇರೆ ಮಾಡ್ತಾ ಇದ್ದಾಳೆ. ಯಾರು? ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದ ಸಿಎಂ ಯಾರು? ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದ ಹೋಮ್ ಮಿನಿಸ್ಟರ್ ಯಾರು? ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದ ಹೆಲ್ತ್ ಮಿನಿಸ್ಟರ್ ಯಾರು? ಮಮತಾ ಬ್ಯಾನರ್ಜಿ. ಕೊಲೆ ಆಗಿದ್ದು, ಅತ್ಯಾಚಾರ ಆಗಿದ್ದು ಯಾರ ಮೇಲೆ? ವೈದ್ಯ ಮೇಲೆ. ಸೊ ಕ್ರಮವನ್ನ ತೆಗೆದುಕೊಳ್ಳಬೇಕಾದಂಥವ್ರು ಯಾರು? ಮಮತಾ ಬ್ಯಾನರ್ಜಿ. ಇಲ್ಲಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಾ ಇರೋರು ಯಾರು? ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು ಯಾಕಾಗಿ? ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಸಲುವಾಗಿ ಅಂತೆ. ಅತ್ಯಾಚಾರಿಗೆ ಶಿಕ್ಷೆಯನ್ನು ಕೊಡಿಸುವಂತ ಹೊಣೆ ಯಾರದ್ದು? ಮಮತಾ ಬ್ಯಾನರ್ಜಿದ್ದು. ಹೌದಲ್ವೋ? ಸೊ ದಿಸ್ ಈಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಸಿಎಂ ಒಬ್ಬಳು ತನ್ನ ವಿರುದ್ಧನೇ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈಕೆಯನ್ನು ನಂಬುವಂಥ ಜನ ಅದೆಷ್ಟು ಡಂಬ್ ಅನ್ನುವಂಥದ್ದು ಇದು ಒಂದು ವಿಚಾರದಲ್ಲಿ ಅರ್ಥ ಆಗತ್ತೆ. ಎಷ್ಟು ಡ್ರಾಮಾ, ಅದೆಷ್ಟು ನೌಟಂಕಿ. ಹೆಣ್ಣಿನ ಜೀವ ಅಂತ ಹೇಳಿದ್ರೆ ಜೋಕ? ಅರೆ ಸೀರಿಯಸ್? ಮಮತಾ ಬ್ಯಾನರ್ಜಿಗೆ ಸಾಸಿವೆ ಕಾಳಿನಷ್ಟು ಮಾನ ಮರ್ಯಾದೆ ಇದ್ದಿದ್ರೆ ಬೀದಿಗೆ ಬಂದು ಹೋರಾಟವನ್ನ ಮಾಡ್ತಾ ಇರಲಿಲ್ಲ. ಯಾಕೆ? ಮಮತಾ ಬ್ಯಾನರ್ಜಿ ಸಿಎಂ ಅಲ್ವಾ? ಹೋರಾಟವನ್ನ ಯಾರ ವಿರುದ್ಧ ಮಾಡ್ತಾ ಇದ್ದೀರಿ? ಬಂಗಾಳದಲ್ಲಿ ರೇಪ್ ಆಗಿದ್ದಕ್ಕೆ ಮೋದಿಜಿ ಸರ್ಕಾರದ ವಿರುದ್ಧ ಹೋರಾಟನ? ವಾಟ್ ನಾನ್ಸೆನ್ಸ್ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಅವರ 10 ಡ್ರಾಮಾ ಆಟಗಳ ಸಾಲಿಗೆ ಇದೊಂದು ಪ್ರತಿಭಟನಾ ರ್ಯಾಲಿ ಕೂಡ ಸೇರ್ಕೊಂಡಿದ್ದಾಗಿದೆ. ಎಲೆಕ್ಷನ್ ಬಂತು ಅಂದ್ರೆ ಸಾಕಪ್ಪ, ಮಮತಾ ಬ್ಯಾನರ್ಜಿಗೆ ಏನಾದ್ರೂ ಒಂದು ಗಾಯ ಆಗೇ ಆಗುತ್ತೆ. ಕುಂಟು ಕಾಲ್ನಲ್ಲಿ ಬಂದು ವೋಟನ್ನ ಕೇಳುವಂತ ಡ್ರಾಮಾ ಶುರು ಆಗಿಬಿಡುತ್ತೆ. ಕೊನೆ ಎಲೆಕ್ಷನ್ ಅಲ್ಲಿ ಹಣೆಗೆ ಗಾಯ ಆಗಿತ್ತು, ಎಣದು ಒಂದೇ ದಿನದಲ್ಲಿ ಮಾಯ ಕೂಡ ಆಗಿತ್ತು. ಅದ್ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಆ ದೇವರಿಗೆ ಗೊತ್ತು. ಅತ್ಯಂತ ನಾಚಿಕೆಯ ವಿಚಾರ ಏನು ಅಂತ ಹೇಳಿದ್ರೆ, ರೇಪ್ ಅನ್ನುವಂಥ ಕ್ಷಮೆಯೇ ಇಲ್ಲದಂಥ ಅಪರಾಧವನ್ನ ಆಕೆ ನೋಡುವಂಥ ರೀತಿ ಇದೆಯಲ್ಲ, ದಿ ವರ್ಸ್ಟೆಸ್ಟ್. ಆಕೆ ಹೇಳ್ತಾಳೆ, ಇತ್ತೀಚೆಗೆ ಗಂಡು ಹಾಗೂ ಹೆಣ್ಣಿನ ನಡುವೆ ತುಂಬ ಫ್ರೀಯಾಗಿ ಇಂಟರಾಕ್ಷನ್ ಆಗ್ತಾ ಇರುವಂಥದ್ದೇ ಈ ರೇಪ್ ಆಗ್ತಾ ಇರೋದಕ್ಕೆ ಕಾರಣ ಅಂತ. ಇಷ್ಟಾದ್ರೂ ನಾಚಿಕೆ ಬೇಡವಾ? ತಾನು ಒಬ್ಳು ಹೆಣ್ಣು ಅನ್ನುವಂಥ ಪರಿಜ್ಞಾನ ಬೇಡವಾ? ಹೆಣ್ಣು ಕುಲಕ್ಕೆ ಈಕೆ ಒಂದು ಅವಮಾನ ಅಂತಾನೆ ಹೇಳಬಹುದು. ನಾಚಿಕೆ ಇಲ್ಲದೆ ಆಕೆ ಜೊತೆಗೆ ಹೆಜ್ಜೆಯನ್ನು ಹಾಕಿದಂತಹ ಮಹಿಳಾ ಮಣಿಗಳಿಗೆ ವಿಶೇಷ ಸನ್ಮಾನ ಮಾಡಬೇಕು. ಸೀರೆ, ಹೂವು, ಗಾಜಿನ ಬಳೆಯನ್ನು ಕೊಟ್ಟು ನಮಿಸಬೇಕು. ಜನರನ್ನ ಎಷ್ಟು ದಿನ ಅಂತ ಫೂಲ್ ಮಾಡ್ತಾ ಇರ್ತಾರೆ ಇವರು. ಕನಿಷ್ಠ ಜನರಿಗಾದ್ರೂ ಕಾಮನ್ ಸೆನ್ಸ್ ಅನ್ನುವಂಥದ್ದು ಬೇಡವಾ? ಅಲ್ಲಿನ ಜಿಹಾದಿಗಳು ವೈದ್ಯ ರೇಪನ್ನು ಎಷ್ಟು ಖುಷಿಯಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೊಂದು ಪೋಸ್ಟ್ ಅನ್ನು ನೋಡಿದ್ರೆ ಮೈ ಉರಿಯುತ್ತೆ. RIP ಅಂತ ಹಾಕ್ತಾರೆ ಬ್ರಾಕೆಟ್ ಅಲ್ಲಿ, ರೇಪ್ ಇನ್ ಪೀಸ್ ಅಂತೆ. ಪೋಸ್ಟ್ ಮಾಡಿದವನ ಹೆಸರೇನು ಗೊತ್ತಾ? ಇಸ್ತಿಯಾಕ್ ಅಹ್ಮದ್. ಆತ ಬಾಲ್ಯದಲ್ಲಿ ತಾಯಿಯ ಹಾಲು ಕುಡಿದ್ನ ಅಥವಾ
ಕತ್ತೆ ಹಾಲು ಕುಡ್ದ ಅನ್ನುವಂಥ ಅನುಮಾನ ಬರದೇ ಇರೋದಿಲ್ಲ ಇದನ್ನು ನೋಡಿದ್ರೆ. ಇಂತಹ 10 ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಈ ಪರಿಯ ಹುಂಬತನ ಬರೋದಕ್ಕೆ ಕಾರಣ ಯಾರು? ಪಶ್ಚಿಮ ಬಂಗಾಳದಲ್ಲಿ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಿರುವಂತಹ ಕಾನೂನು ವ್ಯವಸ್ಥೆ. ಆಗ್ಲೇ ಹೇಳದ ಹಾಗೆ ಅಲ್ಲಿನ ಹೋಮ್ ಮಿನಿಸ್ಟರ್ ಕೂಡ ಮಮತಾ ಬ್ಯಾನರ್ಜಿನೇ. ಆದ್ರೆ ಯಕ್ಕ ರಾಜ್ಯವೇ ಹೊತ್ತಿ ಉರಿತಾ ಇದ್ರು ಕೂಡ ಪಿಟೀಲು ಬಾರಿಸ್ಕೊಂಡು ಮನೇಲಿದ್ದು ಬಿಡ್ತಾರೆ. ಇದು ಒಂದೇ ಅಲ್ಲ, ಆಕೆಯ ಪಕ್ಷದಲ್ಲಿ ಸಾಕಷ್ಟು ಅತ್ಯಾಚಾರಿಗಳಿದ್ದಾರೆ. ಸಂದೇಶ್ ಕಾಲಿ ಕೇಸ್ ಅಂತೂ ನಿಮಗೆ ನೆನಪಿರಬಹುದು ಅಂತ ಅನ್ಕೊಳ್ತೀನಿ. ಇಡೀ ದೇಶಾದ್ಯಂತ ಸುದ್ದಿ ಆಗಿತ್ತದು. ತಾಲಿಬಾನ್ ಮಾದರಿಯಲ್ಲಿ ನಡು ಬೀದಿಯಲ್ಲಿ ಹೆಣ್ಣಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಂಥದ್ದನ್ನು ಕೂಡ ಭಾರತ ನೋಡಿತ್ತು. ಬಟ್ ಮಮತಾ ಬ್ಯಾನರ್ಜಿ ತಲೆಯಲ್ಲಿ ಏನು ಓಡ್ತಾ ಇದೆ, ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಇನ್ನೊಂದಷ್ಟು ಜನ ಇರ್ತಾರೆ. ಹೇಗೆ ಅಂದರೆ, ರೇಪ್ ಆದಾಗ ಆ ಹುಡುಗಿ ಹಿಂದೂನ ಅಥವಾ ಮುಸ್ಲಿಮ ಅನ್ನುವಂಥದ್ದನ್ನು ನೋಡಿ ಆಮೇಲೆ ಪ್ರತಿಭಟಿಸೋದು. ಇದು ಅತ್ಯಾಚಾರದಷ್ಟೇ ವಿಕೃತಿ ಅಂತ ಹೇಳ್ಬೋದು. ಮಹಿಳೆಯರ ನರಕ ಅಂತಾನೆ ಕುಖ್ಯಾತಿಯನ್ನು ಪಡೆದಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ಅತ್ಯಾಚಾರದ ಕೇಸಲ್ಲೂ ಕೂಡ ಹಾಗೆ ಆಗಿದೆ. ರೇಪ್ ಮಾಡಿ ಬರ್ಬರವಾಗಿ ಕೊಲ್ಲಲಾಗಿದೆ. ಆದರೆ ಬೋರ್ಡ್ ಹಿಡಿದು ನಿಲ್ಲೋರು ಕಾಣೆ ಆಗಿದ್ದಾರೆ. ಈಗ ದೇಶಾದ್ಯಂತ ಚರ್ಚೆ, ಆಕ್ರೋಶ ಶುರು ಆದ ಮೇಲೆ ದೀದಿ ರಸ್ತೆಗೆ ಇಳಿದು ಅವರ ವಿರುದ್ಧನೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅತ್ಯಾಚಾರದ ಆರೋಪಿ ಸಂಜಯ್ ರಾಯ್ನನ್ನ ಬಚಾವ್ ಮಾಡೋದಕ್ಕೆ ಅನೇಕ ಕೆಲಸಗಳು ಈಗಾಗಲೇ ಶುರುವಾಗಬಿಟ್ಟಿದೆ. ಶುರುವಲ್ಲಿ ಹೇಳಿದ್ರು ಇದೊಂದು ಸುಸೈಡ್. ಓದಿನ ಒತ್ತಡವನ್ನ ತಾಳಲಾಗದೆ ಆ ವೈದ್ಯೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಅಂತ. ಆಮೇಲೆ ರೇಪ್ ಆಗೇ ಇಲ್ಲ ಅನ್ನುವಂತಹ ವಾದವನ್ನು ಕೂಡ ಶುರು ಮಾಡಿದ್ರು. ತರಾತುರಿಯಲ್ಲಿ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಆಕ್ರೋಶ ಜಾಸ್ತಿ ಆದಾಗ ಅಲ್ಲಿನ ಪ್ರಿನ್ಸಿಪಾಲನನ್ನ ಇನ್ನೊಂದು ಕಾಲೇಜಿಗೆ ವರ್ಗಾವಣೆ ಮಾಡಿಸ್ತಾರೆ. CCTVಗಳನ್ನ ಧ್ವಂಸ ಮಾಡಲಾಗತ್ತೆ. ವಿಡಿಯೋ ಸಾಕ್ಷಿಯನ್ನ ನಾಶ ಮಾಡಲಾಗತ್ತೆ. ಮಮತಾ ಬ್ಯಾನರ್ಜಿ ಸರ್ಕಾರ ಯಾಕಾಗಿ ಅತ್ಯಾಚಾರಿಗಳನ್ನ ಬಚಾವ್ ಮಾಡೋದಕ್ಕೆ ನೋಡ್ತಾ ಇದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಕೋಲ್ಕತಾದ ಬೇರೆ ಬೇರೆ ಆಸ್ಪತ್ರೆಗಳ ಡಾಕ್ಟರ್, ಅದೇ ರೀತಿ ನರ್ಸ್ಗಳು ಮಮತಾ ಬ್ಯಾನರ್ಜಿ ಬೀದಿಗೆ ಬರೋಕ್ಕೂ ಮುನ್ನವೇ ಪ್ರತಿಭಟನೆಯನ್ನು ಶುರು ಮಾಡಿದ್ರು. ನ್ಯಾಯಕ್ಕಾಗಿ ಕೂಗಿದ್ರು. 16 ಕಿಲೋಮೀಟರ್ ರ್ಯಾಲಿಯನ್ನು ಕೂಡ ಮಾಡಿದ್ರು. ಇಲ್ಲಿ ಇನ್ನೊಂದು ದುರಂತ ಏನು ಅಂತ ಹೇಳಿದ್ರೆ, ರೇಪ್ ಹಾಗೂ ಮರ್ಡರ್ ನಡೆದಂತಹ ಜಾಗವನ್ನ ತರಾತುರಿಯಲ್ಲಿ ರಿನೋವೇಟ್ ಮಾಡೋದಕ್ಕೆ ಆಡಳಿತ ಮಂಡಳಿ ಮುಂದಾಗಿದೆ. ಈ ಮೂಲಕ ಅಲ್ಲಿನ ಸಾಕ್ಷಿ ನಾಶಕ್ಕೆ ಯತ್ನವನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಹೊಣೆ ಅಲ್ವಾ? ಹೆಲ್ತ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅಲ್ವಾ? ವೈದ್ಯ ಜೀವಕ್ಕೆ ಬೆಲೆನೇ ಇಲ್ವಾ ಹೇಳಿ? ಇದು ಒಂದು ಕೇಸನ್ನ CBIಗೆ ಕೊಡಿ ಅಂತ ಕೋರ್ಟ್ ಹೇಳಿರುವಂಥದ್ದು ಸ್ವಲ್ಪ ನೆಮ್ಮದಿಯ ಸುದ್ದಿ. ಆದರೆ ಈಗಾಗಲೇ ಸಾಕಷ್ಟು ಜನರು ಸಾಕ್ಷ್ಯ ನಾಶಕ್ಕಾಗಿ ಶ್ರಮವನ್ನ ಹಾಕ್ತಾ ಇದ್ದಾರೆ. ತನಿಖೆ ಆಗಲೇಬೇಕು. ಆ ಹೆಣ್ಣಿನ ಸಾವಿಗೆ ನ್ಯಾಯ ಸಿಗಲೇಬೇಕು. ಭಾರತದ ಎಲ್ಲಾ ರಾಜ್ಯವೂ ಕೂಡ ಮಹಿಳೆಯರಿಗೆ ಭಯಮುಕ್ತ ವಾತಾವರಣವನ್ನ ಕಲ್ಪಿಸಲೇಬೇಕು. ಮಮತಾ ಬ್ಯಾನರ್ಜಿ CM ಆಗಿರಬಹುದು, ಆಕೆ ಹೋಮ್ ಮಿನಿಸ್ಟರ್ ಆಗಿರಬಹುದು, ಆಕೆ ಹೆಲ್ತ್ ಮಿನಿಸ್ಟರ್ ಕೂಡ ಆಗಿರಬಹುದು. ಆದರೆ ಅದಕ್ಕೂ ಮೊದಲು ಆಕೆ ಒಂದು ಹೆಣ್ಣು ಅನ್ನುವಂಥದ್ದು ನೆನಪಿರಲಿ. ಅದನ್ನೇ ಮರೆತು ಬಿಟ್ರೆ ಹೇಗೆ? ಎಡಪಂಥೀಯ ಚಿಂತಕರು, ಯೂಟ್ಯೂಬರ್ಗಳು ಯಾರು ಕೂಡ ಮಮತಾ ವಿರುದ್ಧ ಮಾತೇ ಆಡಲ್ಲ. ಆಕೆ ಒಂದು ಸೈಕ ಹೆಣ್ಣು ಅನ್ನುವಂಥದ್ದು ಅವ್ರಿಗೆ ಕೂಡ ಗೊತ್ತು. ಇಂತಹ ಒಂದು ಘಟನೆ ಬೈ ಚಾನ್ಸ್ BJP ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ ಆಗಿದ್ರೆ ಆಗ ಆಗ್ತಾ ಇದ್ದಂತಹ ಗಲಾಟೆ ಬೇರೆ ಥರನೇ ಇರ್ತಾ ಇತ್ತು. ಮೋದಿಜಿ ರಾಜೀನಾಮೆಯನ್ನು ಕೊಡೋ ತನಕ ಅದು ಬೆಳೀತಾ ಇತ್ತು. ಆದರೆ
ಮಮತಾ ಬ್ಯಾನರ್ಜಿಯ ಪಕ್ಷ ಇಂಡಿ ಒಕ್ಕೂಟದಲ್ಲಿದೆಯಲ್ವಾ? ಪಾಪ ರಾಹುಲ್ ಗಾಂಧಿಗೆ ಆಪ್ತರು ಬೇರೆ. ಹೇಗೆ ತಾನೇ ಎಡಚರರು ಮಾತನಾಡೋದಕ್ಕೆ ಸಾಧ್ಯ? ಹೌದಾ ಅಲ್ವೋ? ನಮ್ಮ ಕಾನೂನು ಕೂಡ ಬದಲಾಗಬೇಕಾಗಿದೆ, ಬಿಗಿಯಾಗಬೇಕಾಗಿದೆ. ಅತ್ಯಾಚಾರಿಗೆ ಕೊಡುವಂಥ ಶಿಕ್ಷೆ ಹೇಗಿರಬೇಕು ಅಂತ ಹೇಳಿದ್ರೆ, ಇನ್ನೊಬ್ಬ ಅತ್ಯಾಚಾರಿ ಹುಟ್ಟಲೇಬಾರದು, ಆ ರೀತಿ ಆಗಬೇಕು. ಅಂತೂ ಬಂಗಾಳದಲ್ಲಿ ನಾಟಂಕಿ ಇದೆಯಾ ಡ್ರಾಮಾ ಶೋ ರೋಡಲ್ಲಿ ಆಗ್ತಾ ಇದೆ. ನೋಡಿದ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರಬೇಕಲ್ವಾ? ಅಂದರೆ ಈಕೆ ಯಾರ ವಿರುದ್ಧ ಗುಡುಕ್ತಾ ಇದ್ದಾಳೆ ಅಂತ. ಆದರೆ ಕರ್ಮ ಅನ್ನುವಂಥದ್ದು ಸುಲಭವಾಗಿ ವಿಳಾಸವನ್ನು ಮರೆಯೋದಿಲ್ಲ. ಅತ್ಯಾಚಾರಿಗಳ ಸ್ವರ್ಗ ಆಗಿರುವಂಥ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿ ಅನ್ನುವಂಥ ಕೂಗು ಜೋರಾಗಿದೆ. ಮಮತಾ ಬ್ಯಾನರ್ಜಿ ಶಾಶ್ವತ ಅಲ್ಲವೇ ಅಲ್ಲ, ಆದರೆ ಇಡೀ ದೇಶದಲ್ಲೇ ಏಕೈಕ ಮಹಿಳಾ ಮುಖ್ಯಮಂತ್ರಿಯಾಗಿ ಇಂತಹ ನೀಚ ಆಡಳಿತವನ್ನು ಕೊಡ್ತಾರೆ ಅಂತ ಕನಸಲ್ಲೂ ಕೂಡ ಯಾರು ಅನ್ಕೊಂಡಿರ್ಲಿಕ್ಕಿಲ್ಲ. ಹೌದಾ ಅಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.